Hi guys, welcome back to UK Couples YouTube channel. ಸ್ಟಾರ್ಟ್ ಮಾಡ್ತಾ ಇದೀವಿ ಟೀ ಇಟ್ಬಿಟ್ಟು. ಏನಿಷ್ಟು ಬೇಗ ಟೀ ಮಾಡ್ತಾ ಇದ್ದೀರ ಅನ್ಕೋಬೇಡಿ. ನಾವಿವತ್ತು ದೇವಸ್ಥಾನಕ್ಕೆ ಹೊಂಟಿವಿ. ಎಷ್ಟು ದಿನ ಆಯ್ತು ದೇವಸ್ಥಾನಕ್ಕೆ ಹೋಗಿಲ್ಲ, ಅದಕ್ಕೆ ಬೇಗ ರೆಡಿ ಆಗೋಣ ಅಂತ ಟೀ ಮಾಡಕ್ ಇಟ್ಟಿದ್ದೀವಿ. ಸ್ವಲ್ಪ ಟೀ ಕುಡಿದ್ರೆ ಎನರ್ಜಿ ಬಂದಾಗ ಆಗುತ್ತೆ. ಎನರ್ಜಿ ಬೂಸ್ಟ್ ಅಂತಾರೆ ಅದಕ್ಕೆ, ಎನರ್ಜಿ ಬೂಸ್ಟ್. ಸ್ವಲ್ಪ ನಿದ್ದೆ ಹೋಗುತ್ತೆ. ಏನೇ ತೆಗಿತಾ ಇದೆಯಾ? ಮನೆ ತಂದಿರೋದು ಖಾಲಿ ಆಗಿಲ್ವೇನು? ಇನ್ನೂ ಇದಾವೆ, ಜಾಸ್ತಿ ತಿಂತಾನೆ ಇಲ್ವಲ್ಲ. ಹುಡುಗನೇ ತಿನ್ನೋದು ಅವಾಗವಾಗ. ಇನ್ನೇ 2 ಪ್ಯಾಕೆಟ್ ವಿಶಾಲ್ ಮಾಡಲ್ ತಂದಿದ್ವಿ. 250 ರೂಪಾಯಿಗೆ 4 ಕೊಟ್ಟಿದ್ದಾರೆ. ಎಣ್ಸಿಲ್ಲ ಎಷ್ಟಿದಾವಂತ. ನನ್ನ ಮಗ ಇನ್ನೂ ಮಲ್ಕೊಂಡ್ಬಿಟ್ಟು ಅವನು ಹೆಂಗೆ ಮಲ್ಕೊಂಡು ನೋಡಿ. ಯಾರೂ ಮಲ್ಕೋಬಾರ್ದು, ಪಕ್ಕದಲ್ಲಿ ಒಬ್ಬರೇ ಇರಬೇಕು, ಅಮ್ಮ ಇಲ್ಲ ಅಪ್ಪ. ಹಂಗೆ ಮಲ್ಕೋತಾನೆ ಅವನು. ಯುವರಾಜ ಟೀ ಬಂತು, ಕುಡಿಯೋದೇ ಇವಾಗ. ಟೀ ಕುಡಿದ್ರೆ ಸಿಗೋಣ. ಹಾಯ್ ಫ್ರೆಂಡ್ಸ್, ಬನ್ನಿ ಟೀ ಕುಡಿಯೋಣ. ತಗೋ ತಿನ್ನು, ಕೊನೆವರೆಗೂ ನಮ್ಮ ಋಣದಲ್ಲೇ ಸಾಯ್ಬೇಕು. ಯಾರಿಗೆ ಬೇಕು ನಿನ್ನ ಋಣ? ತಗೋ ತಿನ್ನು. ಪಾತ್ರೆ ತಿಕ್ಕುವ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ. ತುಂಬ ದಿವಸ ನಂತರ ಒಂದು ಸ್ವಲ್ಪ ಇಟ್ಕೊಂಡಿದ್ದಾಳೆ, ಇಲ್ಲಾಂದ್ರೆ ರಾಶಿ ರಾಶಿ ಇರೋದು. ರಾತ್ರಿಗೆ ಎಲ್ಲ ತಿಕ್ಬಿಟ್ಟು ಮಲ್ಕೊಂಡಿದ್ದೆ, ಹಂಗಾಗಿ ಈಗ ಚಾ ಕುಡ್ದಿವಿ ಅಷ್ಟೇ. ಅವ ಯಾವ್ದೋ ಒಂದು ವಿಡಿಯೋ ಅದು ನೋಡೋದು, ಏನೇ ಮಾಡ್ತಾ ಇದೀಯ ಅಂದರು ಭಾಂಡ್ಯಾಕ ಕೆರಿಲತ್ತದಂತ ತುರ್ಸ್ಲತ್ತ, ರೊಟ್ಟಿಗೆ ಚೌಬಡ್ದು ಮಂಗಸ್ಲತ್ತ. ಪಾತ್ರೆ ಎಲ್ಲ ತೊಳೆಯೋದಾಯ್ತು. ನಮ್ಮ ಮನೆಯವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಹೋದ್ರೆ ಬೆಡ್ಶೀಟ್ ಮಡ್ಚಿಕ್ತಾ ಇದ್ದಾರೆ. ನಾನು ಪಾತ್ರೆ ತೊಳೆಯೋಷ್ಟ್ರಲ್ಲಿ ಹೆಲ್ಪಿಂಗ್ ನೇಚರ್ ಇದೆ, ಆದ್ರೂ ಅದೇ ಸರ್ತಿ ಕೊಬ್ಬು ತೋರಿಸ್ತಾರೆ ನೋಡಿ. ನನ್ನ ಮಗ ಇನ್ನೂ ಮಲ್ಕೊಂಡಿದ್ದಾನೆ, ಇವತ್ತು ಇನ್ನೂ ಎದ್ದಿಲ್ಲ. ಸಕ್ರಿ ಇಲ್ಲ, ಬೆಲ್ಲ ಇಲ್ಲ. ಶುಕ್ರವಾರ ಅಲ್ಲ, ಅದಕ್ಕೆ ಮನೆಲ್ಲ ಕ್ಲೀನ್ ಮಾಡಿ ಒಳಗಡೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಶುಕ್ರವಾರ ಅಲ್ಲ, ಅದಕ್ಕೆ ಇಲ್ಲ ಅಂದ್ರೆ ಒರ್ಸಲ್ಲ ಇವಳು. ಸೋಮವಾರ ಶುಕ್ರವಾರ ಮಾತ್ರ ಒರ್ಸ್ತಾಳೆ. ಡೈಲಿ ಒರ್ಸಲ್ಲ, ನಾನು ಸುಳ್ಳು ಹೇಳಲ್ಲ. ಸೋಮವಾರ ಮತ್ತು ಶುಕ್ರವಾರ 2 ದಿವಸ, ಮತ್ತು ಹುಣ್ಣಿಮೆ ಅಮಾಸೆ 2ನೇ ಹಬ್ಬ ಇದ್ದರು. ನನ್ನ ಮಗ ಇದನ್ನ ಗಲೀಜ ಮಾಡಲ್ಲ, ಮನೆ ನೀಟಾಗಿ ಇಡ್ತೇನೆ. ಅವನಷ್ಟು ಬುದ್ಧಿ ನನಗೆ ಇಲ್ಲ. ಭ್ರಮೆ. ಎದ್ದ 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 ಬೈಕೊಂಡೆ ಹೇಳ್ತಾನೆ ಏನೋ. ಜೇಜಿ ಮಗ ಕೈ ಮುಗಿ, ಜೇಜಿ ಕೈ ಮುಗಿ. ಲೈಟ್ ಆಫ್ ಮಾಡ್ತಾನೆ, ಪहिले ಅವ್ನು ಡಿಸ್ಟರ್ಬ್ ಆಗ್ತಾ ಇರೋದೆ. ಹೇಳ ಮಗ, ಹೇಳ ಹೇಳಪ್ಪ. ಯಪ್ಪ ಹೇಳಲ್ಲ ನೋಡಿ. ಮಲ್ಕೊಳ್ಳಲ್ಲೇ ಟಿವಿ ಕಡೆ ಗಮನ. ಲೈ ಯುವರಾಜ ಹೇಳಲ್ಲ, ಟೈಮ್ 8 ಗಂಟೆ ಆಗ್ತೈತೆ. ಕೆಲ್ಸಕ್ಕೆ ಹೋಗ್ತಾನೆ ಅಂತೀನಿ. ಕೆಲ್ಸಕ್ಕೆ ಹೋಗ್ತಾನ. ಅವನಿಗೆ ಶಿಶುವಾರಕ್ಕೆ ಹೋಗಿ ಬಿಡ್ಬೇಕು ಈಗ. ಶಿಶುವಾರ ಅಂದ್ರೆ ಅರ್ಥ ಆಗಲ್ಲ, ಅಂಗನವಾಡಿಗೆ. ತಿಂಡಿ ಪೋತಿ, ತಿಂಡಿ ಪೋತಿ. ಫೋಟೋ ಹಾಕ್ಬಾರ್ದು ಅಲ್ಲ ಯಾವಾಗ ಬಿ. ನಿಂದ್ರು ನಿನ್ನ ಮಗದ. ಹಾಯ್ ಅನು. ಹಾಯ್ ಗಾಯ್ಸ್, ಹಾಯ್ ಗಾಯ್ಸ್. ಮಾಡತ್ತಿಲ್ಲತ್ತನವ ಮುಂಜಾನೆ ಹೋಟೆಲ್ದಾಗಿಂದು. ಅಯ್ಯಯ್ಯ ಸ್ಟೈಲ್ ನೋಡೋದು. ಆಯ್ತಾ, ರೆಡಿ ಅದ? ಪಯಣ ಎಲ್ಲಿಗೆ ಮುಂದೆ ನೋಡುವಂತ ನೋಡಿ, ವೇಟ್ ಮಾಡಿ, ಕಾಯ್ದು ನೋಡಿ.
ನಮ್ಮ ಪಯಣ ಎಲ್ಲಿಗೆ? ಹೋಗಮಿ ಹೋಗಮಿ ಬಾಯ್ ಮಾಡಿ ಪಪ್ಪ ಬಾಯ್ ಮಾಡಿ. ಫ್ಲೈಟ್ ಕೀಸ್ ಕೊಡು. ಸ್ಕೂಟಿ ಹತ್ರ ಹೋಗ್ಬೇಕು. ಮತ್ತು ಸ್ಕೂಟಿ ಹಾಕಿ ತೊಗೊಂಡು ಹೋಗಮ್ಮಿ. ಹಂಗೆ ಹೋಗಮ್ ನಡಿ. ನಡ್ಕೋತ ಅಲ್ಲಿ ಕಾರ್ ತೊಗೊಂಡು ಹೋದ್ರು ಬಂತು. ಜರ ನಡೆದ್ರೆ ಏನತ್ತದ? ನಿಂದ್ರ ಜರ ನಡ್ಸ್ಕೊಂಡು ಹೋಗಮ್ ನಡ್ಕೋತ. ಸುಮ್ಮನೆ ಇಲ್ಲಿಂದ ಅಲ್ಲಿಗೆ ತೊಗೊಂಡು ಹೋಗೋದು ಇದಾಗುತ್ತೆ. ಆ ಗಾಡಿಗೆ ಇಟ್ರೆ ಆಯ್ತು. ಬನ್ನಿ. ಬಾ. ಚಲೋ. ಹಾಯ್ ಮಾಡು ಯುವರಾಜ್. ಹಾಯ್ ಮಾಡು. ಹಾಯ್ ಹಾಯ್. ಹಾಗೆ ತಂದೆ ಮಗ ನಡ್ಕೊಂಡು ಬರ್ತಾ ಇದ್ರು. ಒಂದು ವಿಡಿಯೋ ಮಾಡಿದೆ. ಔಟ್ಫಿಟ್ ನೋಡಿ ಹೇಗಿದೆ. ಇಬ್ರು ಹುಲಿ ಥರ ಬರ್ತಾ ಇದ್ದಾರೆ. ಯುವರಾಜ್ ಯುವರಾಜ್ ಯುವರಾಜ್. ಪಲ್ಲು ಎಲ್ಲ ಒಳ್ಳೇದು ಮಾಡಪ್ಪ ದೇವ್ರೆ. ಹತ್ರ ಬಂದ್ವಿ ಇವಾಗ. ಇನ್ನು ನಮ್ಮ ಕಾರ್ ಮುಂದಿದೆ. ನಾಳೆ ಬರ್ತೀವಿ ಅಂತ ಹೇಳಿದ್ವಿ. ಇನ್ನು ನಮ್ಮ ಕಾರ್ ಮುಂದೆ ಇದೆ. ಅಲ್ಲಿವರೆಗೂ ನಡ್ಕೊಂಡು ಹೋಗ್ಬೇಕು. ಬಂದ್ವಿ. ತಿರ್ಸ್ಕೊಂತ ಇದ್ದಾರೆ. ಬರ್ತಾ ಇದ್ದಾರೆ ಇವಾಗ. ಹಾಯ್ ಯುವರಾಜ್. ನಾ ಬರ್ಲಿ ಬೇಡ ಮಗ. ಬಾಯ್. ನಾಗಚಂದ್ರದಿಂದ ಬಿಟ್ವಿ. ತಿಪ್ಪೇನಹಳ್ಳಿ ಮೇನ್ ರೋಡ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಗಂಗನಹಳ್ಳಿ ಹತ್ರ ಐತೆ ಒಂದು ಟೆಂಪಲು. ಹೋಗ್ತಾ ಇದ್ದೀವಿ. ಯಾವ ಟೆಂಪಲ್ ಅಂತ ಮುಂದೆ ತೋರಿಸ್ತೀವಿ ನೋಡಿ. ಇದು ತಿಪ್ಪೇನಹಳ್ಳಿ. ಶಂಭ ಮಾಡಿ ಜೇಜಿ. ಶಂಭ ಮಾಡಿ ಜೇಜಿ. ಶಂಭ ಮಾಡಿ. ಶಂಭ ಯಾರಿಗೆ ಶಂಭ ಮಾಡತ್ರೊಳೆ? ಮಾರಮ್ಮ ದೇವಸ್ಥಾನ ಇಲ್ಲ ಅಲ್ಲಿ. ಶಂಭ ಮಾಡಿ ಜೇಜಿ. ಶಂಭ ಶಂಭ. ರೈಟ್ ಹೇಳ್ಕೊಂಡು ಈ ರೋಡು. ಇದು ಬಂದ್ಬಿಟ್ಟು ಮಾಗಡಿ ರೋಡಿಗೆ ಕನೆಕ್ಟ್ ಆಗುತ್ತೆ. ಹಾಗೆ ಗಂಗನಹಳ್ಳಿ ಕಡೆ ಹೋಗುತ್ತೆ. ಎಳ್ನೀರು ಮರನ ತೆಂಗಿನ ಮರ? ಅಡಿಕೆ. ಅಡಿಕೆ ಎಳ್ನೀರು ಐತೆ. ಅಡಿಕೆ ಎಳ್ನೀರು ಎರಡು ಅವ. ಈ ರೋಡ್ ನೋಡಿ. ಈ ರೋಡಿಂದ ಈ ಕಡೆ ಗಂಗನಹಳ್ಳಿ ಗಂಗೋಡನಹಳ್ಳಿನ ಯಾವುದೋ ಐತೆ ನೋಡಿ. ನಂಗೆ ಗಂಗೋಡನಹಳ್ಳಿ. ಅದೇ ಅಲ್ಲೇ ಇರೋದು. ನನಗೂ ಅಷ್ಟೊಂದು ಓದಕ್ಕೆ ಬರಲ್ಲ. ಇದು ಈ ಕಡೆ ಮಾಗಡಿ ಹೋಗುತ್ತೆ, ಈ ಕಡೆ ಗಂಗೋಡನಹಳ್ಳಿ ಹೋಗುತ್ತೆ. ಈ ಲೆಫ್ಟ್ ತಗೊಂಡು ಸಾರಿ ರೈಟು. ನನಗೆ ಲೆಫ್ಟ್ ರೈಟ್ ಕನ್ಫ್ಯೂಸ್ ಆಗುತ್ತೆ. ಲೆಫ್ಟ್ನ ರೈಟ್ ಅಂತೀನಿ, ರೈಟ್ನ ಲೆಫ್ಟ್ ಅಂತೀನಿ ನಾನು. ಅವಾಗಿಂದ ನಾನು ಹೀಗೆ ಅಂತಲ್ಲ. ಎಡಬಲ ಅದು ಇನ್ನೂ ಗೊತ್ತಾಗಲ್ಲ. ರೈಟ್ನ ಲೆಫ್ಟು, ಲೆಫ್ಟ್ನ ರೈಟ್. ಏನೋ ಗೊತ್ತಾಗಲ್ಲ ಅಂತವ್ ನಂಗೆ. ಗೊತ್ತಾಗ್ಲಾರ್ದ ಗಾಡಿ ನಡ್ಲಾತಿದ್ಯಾನು? ಎಂಪ್ಲಾಯ್ ಇದ್ರು ಓಲಾ ಓಬರ್ ಹೊಳ್ಳಿ ಹತ್ರ ರೈಟ್ ತಗೊಂಡ್ ಲೆಫ್ಟ್ ತಗೊಂಡ್ ರೈಟ್ ತಗೊಳತ್ತಿದ್ನ. ಗಾಡಿ ತೊಳೆಯೋ ಅಂತ ಬೈಯೋರು ಇನ್ನು. ಇಲ್ಲಿ ಅಯ್ಯಪ್ಪ ಸ್ವಾಮಿ ಪಡಿ ಪೂಜೆ ನಡೀತಾ ಇದೆ. ಶಬರಿಮಲೆ ಗಾಡಿ ರೆಡಿ ಆಗ್ತಾ ಇದೆ ನೋಡಿ. ಅಯ್ಯಪ್ಪ ಸ್ವಾಮಿ ಎಲ್ಲರಿಗೂ ಒಳ್ಳೇದಾಗಲಿ, ಚೆನ್ನಾಗಿ ಹೋಗಿ ಬರಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ. ನಾನು 1 ವರ್ಷ ಆಯಿತು ನಾನು ಶಬರಿಮಲೆಗೆ ಹೋಗ್ಬಿಟ್ಟು ಬಂದಿದ್ದೆ. ಹೋದ ವರ್ಷ ಹೋಗಿದ್ದೆ. ಮಳೆ ಹೊಂಟಿತ್ತು ಅವಾಗ ಜೊಗ್ಗಿ ಮಳೆಗೆ ಫೋಟೋ ತಕ್ಕೊಂಡು ಹಾಕಿದ್ ನೋಡಿ. ನನ್ನ ಜ್ಞಾಪಕ ಅಷ್ಟೊಂದು 1 ವರ್ಷ ಆಯಿತು ಆಲ್ಮೋಸ್ಟ್. ಅವಾಗ ಸಿವಿಲಲ್ಲಿ ಹೋಗಿದ್ದೆ ನಾನು. ಮಾಲೆ ಹಾಕೊಂಡಿರಲಿಲ್ಲ. ಬಿಡಿಗಾರ್ ಸರ್ಕಲಿಂದ ಲೆಫ್ಟ್ ತಗೋಬೇಕು. ಸ್ಟ್ರೇಟ್ ಒಂದೇ ರೋಡೆ. ಗಂಗನಹಳ್ಳಿ ಇದೆ. ಗಂಗನಹಳ್ಳಿ ಅಲ್ಲ, ಗಂಗೋಡನಹಳ್ಳಿ. ಅಂಬೇಡ್ಕರ್ ಸರ್ಕಲಿಂದ ಲೆಫ್ಟು. ಹತ್ತು ಕಾಲು ಕೆಲ್ಸಕ್ಕೆ ಬಂದ. ಹೇಳಿದ್ರೆ ಸಾಕವ ನಮಸ್ತೆ ಮಾಡ್ತಾರೆ. ಬಾಯ್ ಮಾಡಿ ಬಾಯ್ ಬಾಯ್ ಬಾಯ್.
ನಮಸ್ತೆ ನಮಸ್ತೆ ಪಪ್ಪ. ಇಲ್ಲೊಂದು ಸರ್ಕಲ್ ಬರುತ್ತೆ, ಇಲ್ಲಿಂದ ರೈಟ್ ಎತ್ಕೋಬೇಕು. 25ನೇ ತಾರೀಕು ಅಂತ ಯಾವಾಗ ನೋಡಿ ಎಲ್ಲ ನೋಡಮ್ ಹೋಗಮ್ಮ. ಇಲ್ಲೇ ಇರ್ಬೋದೇನ, ಬರಮ್ಮ ನೋಡಬಿಡು. ಇದರಿಂದ ಸ್ಟೇಟ್ ಒಂದು 200 ಮೀಟ್ರು. ಹಂಗೆ ಮಾಡಬಾರ್ದು ಯುವರಾಜ್. ನೋಡ್ ಜರ. ಹೇಯ್, ಸುಮ್ಮನೆ ಕೂತ್ಕೊತ ಹೇಳಿಸ್ತಂದೆ ಗಾಡಿಯಿಂದ. ಇನ್ನ ಹೆಚ್ಚಿಗೆ ಮಾಡ್ತಾನೋ ಕಾಣಿಸ್ತೈತೆ ನೋಡಿ ಅಲ್ಲಿಂದ ಆಲ್ರೆಡಿ ದೇವಸ್ಥಾನ, ಶ್ರೀ ಸಾಯಿ ಮಂದಿರ. ಒಳಗಡೆ ಪಾರ್ಕಿಂಗ್ ಇತ್ತ, ಆಚೆ ಆಯ್ತಲ್ಲ ತರ ಪಾರ್ಕಿಂಗ್ ಅಂತ ಹಾಕ್ಬಿಟ್ಟಿಲ್ಲ. ಇಲ್ಲಿ ಹಾಕ್ಬೇಕಲ್ಲ ಮಾಡಿದ್ರು ಹಿಡಿತಾ ಇದ್ದಾರೆ. ನಿನ್ ಜೊತೆನೇ ಇರ್ತಾನವ ಜಾಸ್ತಿ. ಹಾಯ್ ಹಾಯ್. ದೇವಸ್ಥಾನಕ್ಕೆ ಬಂದ್ವಿ, ಇದೆ ನೋಡಿ ದೇವಸ್ಥಾನ. ಸಾಯಿ ಬಾಬಾ ನೋಡಿ ಎಷ್ಟು ದೊಡ್ಡದಾಗಿ ಮಾಡಿದಾರ ಮೇಲೆ. ಗುರುವಾರ ಬರ್ಬೇಕಿತ್ತು, ನಾವು ಶುಕ್ರವಾರ ಬಂದಿದ್ದೀವಿ. ಇದು ರಾಜ್ ಚಲೋ 25. ನಂಗೆ ಯುವರಾಜ್ ಬಳತ್ತಲ್ಲ, ಯಾರಿಗೆ ಕರಿತಾ ಇದ್ದೆ ನೋಡಿ, ಬಾ ಬಾರೋ. ಯುವರಾಜ್ ಹಂಗೆ ಫ್ರಂಟ್ ಅಲ್ಲ ಐತೆ, ಅಲ್ಲ ಅದ ಇಲ್ಲ. ನಾ ಕರ್ಕೊನಿ ಗುರುವಾರ ದಿವಸ ಜಾಸ್ತಿ ಜನ ಇರ್ತಾರೆ, ಇವತ್ತಿಲ್ಲ. ಅಂಬಿಕಾ ಇಲ್ಲಿ ನಾವು ನೆಕ್ಸ್ಟ್ ಟೈಮ್ ಹನುಮಂತ ಜೈ ಶ್ರೀರಾಮ್. ಒಳ್ಳೆ ಬಾ ದೇವರಿಗೆಲ್ಲ ಶಂಗ್ ಮಾಡಿ ಇವಾಗ ಬಂದು ಹೊರಗಡೆ ಕುಂತೀವಿ. ಶುಕ್ರವಾರ ಜನ ಇಲ್ಲ, ಗುರುವಾರ ಬಂದಿದ್ರೆ ಜಾಸ್ತಿ ಜನ ಇರೋರು. ಯುವರಾಜು ಇನ್ನ ಒಳಗಡೆ ಹೊರಗಡೆ ಓಡಾಡ್ತಿದ್ದಾನೆ ನೋಡಿ, ಇನ್ನು ಒಳಗಡೆ ಹೋಗ್ತಾ ಇದ್ದಾನೆ. ಹೊರಗಡೆ ಅವನಿಗೆಲ್ಲ ಇವತ್ತೊಂದ್ ದಿವಸ ಇಲ್ಲೇ ಇದ್ರು ಕೂಡ ಅವ್ನಿಗೆ ಖುಷಿನೇ. ಊಟ ಬೇಡ ಏನು ಬೇಡ, ಓಡಾಡ್ಕೊಂಡಿರ್ತಾನೆ. ಮೆಟ್ಲೆ ಏರ್ತಾನೆ ಇಳಿತಾವನೆ ಅಲ್ಲಿ. ಕೈ ಮುಗಿ ಮಗ, ಜೇಜೆ ಕೈ ಮುಗಿ. ಕ್ಯಾಮ್ರಾ ಇದ್ರೆ ಮುಗಿಯಲ್ಲ. ಮತ್ತೆ ಇಳಿಲತ್ತಾನ. ಒಂದ್ಸರ್ತಿ ಮೇಲೆ ಹೋದ, ಇವಾಗ ಜಿಮ್ ಮಾಡತ್ತಾನ. ಜಿಮ್ ಕೈ ಮುಗಿ ಜೇಜಿ ಶಂಬಾ. ಬಂದು ಕೂತಿದ್ದಾನೆ ಇವಾಗ. ನಾವು ಕೂತಿದ್ದೀವಿ ನೋಡಿ. ಬಾಯ್ ಮಾಡಿ. ಓ ಮೈ ಗಾಡ್, ಮಾಡ್ದ. ನಮಸ್ಕಾರ. ವಡ್ರಹಳ್ಳಿ, ಇದು ವಡ್ರಹಳ್ಳಿ ಅಂತ ನೋಡಿ, ಗಂಗನಹಳ್ಳಿಯಿಂದ ವಡ್ರಹಳ್ಳಿ ಅಂತ ಬರುತ್ತೆ, ಅಲ್ಲಿರೋದು. ನಾ ಶಿರ್ಡಿಗೆ ಹೋಗಿದ್ನ,
ಎಷ್ಟು ವರ್ಷ ಆಯಿತು, ಭಾಳ ವರ್ಷ ಆಯಿತು. SLC ಇದ್ದಾಗ 9th ಇದ್ದಾಗ ಶಿರ್ಡಿ ಹೋಗಿದ್ವಿ. ಜಾಸ್ತಿ ನೋಡೇ ಇಲ್ಲ, ಹೋಗೂ ಇಲ್ಲ. ಇದೇ ಫಸ್ಟ್ ನೋಡಿ ಬಾಬಾ ಅಂತ ಹೇಳ್ತಾರೆ, ಮಾತಾಡ್ಕೊಂಡು ಹೆಂಗೋಲತ್ತಲ್ಲ. ಅದು ಮಾಡೋದು ಅಷ್ಟೇ. ನಮ್ಮ ಮಾವ ನೋಡಿ, ಇವರೇ ನಮ್ಮ ಅಕ್ಕನ ಗಂಡ. ಐಸ್ ಕ್ರೀಮ್ ತಂದು ಕೊಟ್ಟರು ನನ್ನ ಮಗನಿಗೆ. ಅವನು ಮೊದಲೇ ತುಪ್ಪ ಸೋರ್ತಾ ಇದೆ, ಆದರೂ ಐಸ್ ಕ್ರೀಮ್ ತಿಂತಾನೆ. ಮಲ್ಲಿಕಾರ್ಜುನ್ ಪಾಟೀಲ್ ಅಂತಾರೆ ಅವನಿಗೆ, ನವದ್ಗಿಲಿ. ಅವನಿಗೆ ಮತ್ತೇನು ತಿನ್ಲತ್ತಾನ ಯುವರಾಜ್. ಹೇಯ್ ಯುವರಾಜ್ ನಂಗೆ ಯುವರಾಜ್ ಓ ಮೈ ಗಾಡ್. ಥ್ಯಾಂಕ್ ಯು ಮೊದಲೇ. ನಿಮ್ಮ ಪಪ್ಪಾಗ ನಂಗೆ ಮಗ ನಂಗೆ ಎತ್ತರಿಗೆ ದಬಾಸ್ ಎತ್ತರಿಗೆ ಅದು ಹೊಂಟಿಲ್ಲ. ವಯಸ್ಸಾಗಿಲ್ಲ ಅದು. ಕುಂದ್ರ ಮಾಮ ಎಲ್ಲ ಕುಂತಿದೆ. ಅಯ್ಯೋ ಯಾನ ಗೊತ್ತೇ ಇಲ್ಲ. ನಾಯಿ ಬೈ ಐಸ್ ಕ್ರೀಮ್ ತಿಂತವ್ರಲ್ಲೇ. ನಡಿ ಮನೆಗೆ ಎತ್ಕೊಂಡು ನಡಿ. ಅದಕ್ಕೆ ನನ್ನ ಹತ್ರ ನಾಯಿಗಳು ಎಷ್ಟು ಬೇಗ ಬರುತ್ತೆ, ಬೇರೆಗೆಲ್ಲ ಹೆಂಗೆ ಕಚ್ಚುತ್ತೆ. ನಾನು ಹೆಂಡ್ತಿಗೆ ನಾಯಿ ಅಂದ್ರೆ ಭಯ ಸಿಕ್ಕಾಪಟ್ಟೆ. ನಮ್ಮ ತಮ್ಮಗೆ 3 ನಾಯಿ ಕಚ್ಚು ನೆನಪದ ನನಗೆ. ಬಟ್ ನಾಯಿ ಸಾಕಿದಾರಲ್ಲ. ಅಲ್ಲೇ ಗಾಡಿಯಾಗ ಎತ್ಕೋ ನೀರಾಗ ಹೋಗಿ ನೋಡಿ. ನನ್ನ ಮಗ ಐಸ್ ಕ್ರೀಮ್ ಬಿಸಾಕ್ದ ಹೆಂಗೆ. ನೀರಾಗ ಹೋಗ್ಯದ ಅದು. ಹ್ಞೂ ಅವಕ್ಕೆ ಗಟ್ಟಿ ಅವನಿಗೆಲ್ಲ ಇರೋದು ಕಣ್ಣಲ್ಲಿ. ಏನಾಯ್ತು ಮಾಮ? ಆಮೇಲೆ ನೀರಾಗ ಹೋಗ್ಯದ ಅದು. ಅವ್ನಿಗೆ ತೆಗೆದ್ ಬಿ ಗೊತ್ತು ನೋಡು. ಬಜಾಗ ಓಪನ್ ಮಾಡ್ತೀನಿ ನೋಡ ಬಿಡ. ಅವನಿಗೆ ಕೈ ವರ್ಷ ಮೊದಲು ಕೈಯೇ ತೊಡಿ ಮೊದಲು. ಏನು ಅವಶ್ಯಕತೆ ಇಲ್ಲ, ತಾನಾಗ ಹೋಗ್ಬಿಡ್ತಾನ ಅವನು. ಕೈ ತೊಡಿ ಖಾಲಿ ಧೂಳೇಟ್ ಹತ್ತ ನನಗೆ. ಸೀಟ್ ಮೇಲೆ ಹಂಗೆ ಕೊಡ್ತಾನೆ. ಇರ್ಲಿ ಬಿಡು, ವಾಟ್ಸಪ್ ಬರ್ತಾನೆ. ಸ್ಟೇರಿಂಗ್ ಅವನೇ ನಡೆಸ್ತಾನೆ. ಮತ್ತೆ ಗೇರ್ ಆಗಿತ್ತಿದ ನೋಡಿ ನನ್ನ ಮಗ ಹೆಂಗೆ ತಿರ್ಸ್ತಾನೆ ಈ ವಯಸ್ಸಲ್ಲೇ. ಮಗ ನೀನು ಡ್ರೈವರ್ ಆಗ್ತೀಯ ಹೆಂಗೆ ಯುವರಾಜ? ಈ ಕಡೆ ನೋಡಿ, ಈ ಕಡೆ. ನನ್ನ ಮಗನು ಡ್ರೈವರ್ ಆಗ್ತಾನೆ ಈಗ. ಯುವರಾಜ್ ಕೀ ತಗೊಳ. ನೋಡಿ ಎಲ್ಲ ಹಾಕ್ಬೇಕಂತ ಅವನು, ಎಲ್ಲ ಹಾಕ್ತಾನೆ. ಅಷ್ಟು ಬಗ್ ಬಿಟ್ಟು ಮೊದಲು ಕಸ್ಕೊಂಡಲ್ಲ. ಇನ್ನೂ ಅದು ಆ ಗಾಡಿಗೆ ಇದ್ರೆ ಹಾಕ್ತಿದ್ದ. ನೋಡಿ ಹಾಕ್ತಾನೆ, ಹಾಕಕ್ಕೆ ಟ್ರೈ ಮಾಡ್ತಾನೆ ನೋಡಿ. ಅಲ್ಲೇ ಗೊತ್ತದ ಹಾಕ್ತಾನ. ಜರ ಈ ಕೀ ಸಣ್ಣದು ಇರಿಟಿಕದ, ದೊಡ್ಡ ಚಾವಿ ಇರೋದು. ಹಾಕ್ ಹಾಕ್ ಹಾಕ್ತಾನವ. ಹಾಕಲ್ಲ ಹಿಂಗೆ ಮಾಡು. ಈಗ ಕೀ ಹಾಕ್ಕೊಟ್ರು ಸ್ಟಾರ್ಟು ಮಾಡಿಬಿಡ್ತಾನೆ ನೋಡಿ ಇವಾಗ. ತಿರ್ಸೋದು ಹೆಂಗೆ ತಿರ್ಸ್ತಾ ನೋಡಿ. ಅಂದರೆ ಇದು ಬೇಸಿಕ್ ಗಾಡಿ ಅಲ್ವಾ, ಬೇಸಿಕ್ ಗಾಡಿಗೆ ಕೀ ಕರೆಕ್ಟಾಗಿ ಕೊಡಲ್ಲ. ಅದು VXI ಇಲ್ಲ ZXI ಗಾಡಿಗಳಿಗೆ, ಆ ಗಾಡಿಗಳಿಗೆಲ್ಲ ಚೆನ್ನಾಗಿ ಕೀ ಕೊಡ್ತಾನೆ. ಚೆನ್ನಾಗಿ ಇದಾಗುತ್ತೆ, ಸ್ವಲ್ಪ ಹಾರ್ಡಿರುತ್ತೆ ಕೀ. ಆಲ್ರೆಡಿ ರನ್ನಿಂಗ್ ಅದು. ಹಾರ ನೋಡಿ, ಹಾರ ನೋಡಿ ಯುವರಾಜ್. ಯುವರಾಜ್ ಹಾರ ನೋಡಿ, ಹಾರನ್ ಸ್ಕೂಟಿಗಾದ್ರೆ ಜಲ್ದಿ ಮಾಡ್ತಾನ. ಹಾರ ನೋಡಿ ಮಗ. ಹೇ ಯುವರಾಜ ನಡಿ ಆ ಕಡೆ ನೋಡಿ, ಬರ್ತಾನೆ. ನಡಿ ಆ ಕಡೆ ನಡಿ. ಹಾರ ನೋಡಿ ಯುವರಾಜ್. ಮಮ್ಮಿ ಬಲ್ ಹೋಗು, ಮಮ್ಮಿ ಬಲ್ ಹೋಗು. ಹೋಗು ಹೇಳು ಹೇಳು ಪಟ್ ಅಂತ ಹೇಳು ಹೇಳು. ಹೋಗ ಕಡು ನಡಿ. ಮಮ್ಮಿ ಬಲ್ ನೋಡಿ. ಮಮ್ಮಿ ನೋಡಿ ನಂಗೂ ಬೇಡ ಅಂತವನು, ಕಾಲು ತೆಗಿಸ್ತವನೆ. ಹೇ ನಡಿ ಆ ಕಡೆ ಸಾಕು ಭಾಷಣ. ಬಜೆ 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 ಆ ಕಡೆ. ಸ್ಟಾರ್ಟು ಜಗಳ ಸ್ಟಾರ್ಟ್ ಇವಾಗ. ಸಾಲಿಗೆ ಬರೋದು ಓದೋದು ಮಾಡ್ತಾನೆ ನಂತರ ಗಾಡಿ ನಡೆಸ್ತಾನಂತ. ಗಾಡಿ
ನನ್ನ ಹತ್ರ ಬರಲೇ ಇಲ್ಲ ಕೊನೆಗೂ. ಅವ್ರ ಅಪ್ಪನ ಹತ್ರನೇ ಕುತ್ಕೊಂಡು ಗಾಡಿ ನಡೆಸ್ತಾನಂತೆ. ಯುವಿ ಜಜ್ಜಿ ಕೈ ಮುಗಿ ಮಗ, ಬಾಯ್ ಮಾಡಿ ಜಜ್ಜಿಗೆ, ಬಾಯ್ ಮಾಡು. ಅವನಿಗೆ ಮೂಡ್ ಒಂದು ಸರಿ ಇಲ್ಲ, ಅವ್ನಿಗೆ ಜಗಳ ಆಡೋಷ್ಟು ನೋಡಲ್ಲ, ಕಾಲು ಕಟ್ಟಾಗತ್ತೆ. ನಿಮ್ಮ ನಾಯಿ ಎಲ್ಲೋದು ಏನೋ. ಕಾಲು ಉದ್ದಕ್ಕೊಂಡು ಮಗ ಆಗ್ತಾವ. ಕ್ಷಣ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟಿದೀವಿ. ನಮಗಿರ್ ತೋರಿಸ್ತಾರೆ. ಕಾಳಿಕಮ್ಮ ಮೂರ್ತಿ ಹೆಂಗೆ ದೇವ್ರ ಗುಡಿ ಇರ್ಬೋದೇನೋ ಇಲ್ಲಿ, ಕಾಳಿಕಾಂಬ ದೇವಸ್ಥಾನ ಇರ್ಬೋದೇನೋ. ಎಲ್ಲೋ ಅದೇನೋ, ಬಟ್ ಹಂಗೆ ಹಾದಿ ಹೋಗೋದ್ಗಿನ ಅದೇನೋ. ಯುವರಾಜ್ ಬಾಪ, ಮುಂದೆ ಕುತ್ಕೊಂಡು ಏನ್ ನಡೆಸ್ತಿರ್ಬೇಕಿವ. ಅಲ್ಲ ಸಾಲಿ ಗೀಲಿ ಕಲಿತಾನ ಏನು ಮುಂದೆ ಇವ ಗಾಡಿನ ಇಸ್ಕೂಡ ಅಂತಾನ ಅವ್ರ ಪಪ್ಪಾಗ ಅಂತ ನನಗೆ ಚಿಂತೆ ಬಿದ್ದದ. ಹೀಗೆ ಮೊದಲೇ ಬಡವ್ರು ಇದ್ದೀವಿ ನಾವು. ರೋಡ್ ಬಿ ನೋಡ್ತಾನ, ರೋಡ್ ನೋಡಿ ಸ್ಟೇರಿಂಗ್ ತಿರ್ಗಿಸ್ತಾನವ. ಪಕ್ಕ ಡ್ರೈವರ್ ಆತನಿವ. ಆದ್ರೂ ಡ್ರೈವರ್ ಆಗೋದು ಸುಮ್ಮನೆ ಮಾತಲ್ಲ. ನಾನು ಒಂದಿನ ಸ್ಕೂಟಿ ನಡ್ಸಕ್ ಹೋದೆ, ಬಿದ್ದೆ, ಆಮೇಲೆ ಮುಟ್ಟ ಇಲ್ಲ. ಕೈ ಇಡ್ತಾ ಇದ್ರೆ ಕೈ ಹೆಂಗ್ ತೆಗಿತಾನ ನೋಡಿ. ಅಲ್ಲ ಏನ್ ಮಾಡ್ಬೇಕು ಅಂತ ನೀವು ಹುಡುಗ ಅಂತ ಅವ್ರಿಗೇನ್ ಗೊತ್ತಾಗುತ್ತಾ ಅಷ್ಟು. ಹುಡುಗ ಇಲ್ಲ ಗಾಡಿ. ಆಮೇಲೆ ಏನೋ ಅನ್ಕೊಂಬೇಡಿ, ಅವ್ರ ಪಪ್ಪ ನೋಡ್ಕೊಂಡಿದ್ದಾರೆ. ಅದಕ್ಕೂ ಆಮೇಲೆ ಹುಡುಗನ ಕೈಯಲ್ಲಿ ಕೊಟ್ಟು ಆಟ ಆಡ್ತಾ ಇದ್ದೀರಾ ನೀವು ಅಂತ. ಹಾ, ಅವ್ರ ಪಪ್ಪ ಎಲ್ಲ ನೋಡ್ತಾ ಇದಾರೆ. ಅವ್ರ ಪಪ್ಪ ಎಲ್ಲ ಅವ್ರ ಕೈ ಮುಟ್ಟಕ್ಕೆ ಬಿಡಲ್ಲ. ಗಂಗನಹಳ್ಳಿ ಅಂಬೇಡ್ಕರ್ ಸರ್ಕಲ್, ಅಲ್ಲಿಂದ ರೈಟ್ ತಗೋಬೇಕು. ನನ್ನ ಮಗ ಸ್ಟೈರಿಂಗ್ ಮುಟ್ಲಕ್ಕೆ ಬಿಡ್ತಾ ಇಲ್ಲ. ಇನ್ನೊಂದು ಒಳ್ಳೆ ಕಿರಿಕಿರಿ ಆಗ್ಬಿಟ್ಟೈತೆ. ಸ್ಟೈರಿಂಗ್ ತೊಗೊಂಡು ತಿರ್ಗಾ ಸ್ಟೈರಿಂಗ್ನ ರನ್ನಿಂಗಲ್ಲೆಲ್ಲ ಒಳ್ಳೆಯಾಡಿಸ್ತಾ ಇದ್ದ ಅಂತ ಬೈದೆ. ಅವ್ರ ಅಮ್ಮನ ಹತ್ರ ಹೋಗಿ ಕೂತವನೆ. ಯುವರಾಜ್ ಕೊಡ್ಬೇಡ, ಅಲ್ಲೇರು. ನೆಲಗಾಳಿಗೆ ಬಂದಿದ್ದೀವಿ. ಕಬ್ನಾಲ್ ಬಾ ಮಗ ಯುವರಾಜ್. ಕಬ್ನಾಲ್ ಯುವರಾಜ್, ಕಬ್ಬಿನ ಹಾಲು ಕುಡಿಯಕ್ಕೆ ಬಂದಿದ್ದೀವಿ. ರೆಡಿ ಆಗ್ತದ. ಜೀವ ಹೂವಾಗಿದೆ ಭವತ್ ಹಳ್ಳಿನಂತ ಹುಡುಕಿ ಬಂದು ಸಬಾಳು ಕೇಳ್ಕೊಳೆ ಬೇಸಾಕಬೇಕ ಮತ್ತೆ. ತಗೋ ನಾವು ಹಿಡ್ಕೋತ ಸ್ಟಾಪ್ ಬೇಕಾ? ಬಾಯ್ ಹತ್ಕೊಡೆ ನಾವು. ಒಳಗೆ ಏನೋ ನೋಡ್ಕೋ. ಮನೆ ಒಂದು ದಿವಸ ಇದ್ರೊಳಗಡೆ ಏನೋ ಇತ್ತು ಬಿಡು. ಆಯ್ತು, ಗೇಡ್ ಕುಡಿದಾಡ್ತಾವ. ಸ್ಟ್ರಾವಿಗೆ ಉಲ್ಟಾ ಮಾಡಿ ಹಾಕ್ಬೇಕೀಗ ಅಷ್ಟೇ. ಅದು ಹಿಡ್ಕೊಂಡು ಗ್ಲಾಸ್ ನೋಡಿ ನಿಂತರ ಹಳ್ಳ ಟಚ್ಗೆ ಎತ್ತಬಾರ್ದು. ತೋರ ಹಾಂ ಕುಡಿ, ನೀ ಬಿ ಗಾಸಕಂದ ಹಿಡ್ಕೋತ ಅಂತ ಟೈಮ್ ಆತದ. ಯುವರಾಜ್ ಅಮ್ಮ ಮಗ ಯಾರು ಜಲ್ದಿ ಖಾಲಿ ಮಾಡ್ತಾರೆ. ಯುವರಾಜ್ ಕಬ್ನಲ್ಲಿ ಕುಡಿದ್ಬಿಟ್ಟು ಕೂತಿದ್ದೀವಿ. ಅವನಿಗೆ ಮಿರ್ಚಿ ಬಜ್ಜಿ ಹಾಕ್ಬಿಡ್ಬೇಕು. ಹಸಿ ಕರಿಬೇವು ಕೊತ್ತಂಬರಿ ಎಲ್ಲ ಅದ. ಅಲ್ಲ ತುಂಬ ಬಿಚ್ಚಿರವ, ತುಂಬಿದ್ದೀವಿ ಇಲ್ಲ, ತುಂಬಿದ್ಯಾ ತಗೊಳಕ. ನೀ ಹಾಕಂದ್ರೆ ತಗೋತೀವಿ, ಅಂದ್ರೆ ಇಲ್ಲ. ನೆಲಗಾದ್ರಹಳ್ಳಿ ಇದು, ನೆಲಗಾದ್ರಹಳ್ಳಿ. ಆ ಮಗನ್ ತಿನ್ಸು ಅಂದ್ರೆ ಅವಳೆ ತಿಂತವಳೆ. ಮಗ ನೋಡಿ ಹೆಂಗ್ ಆಳ್ತವನೆ. ಅವನೇ ಹರಿಬೇಕಿತ್ತು ಅಂತ ಅವನಿಗೆ ಹರ್ಲೆ ಬರ್ತದ. ಅಪ್ಪ
ಅವನಿಗೆ ತಿಂಬಾದ್ಬಿಟ್ಟು ನೀ ತಿನ್ನಲಾದ್ರೆ ಮತ್ತೆ ಅವ ಅಳಲ್ದೇನು ಮಾಡ್ತಾನ ಅರ್ಧ ಕಾಣುತ್ತೆ. ವಿಶಾಲ್ ಮಾರ್ಟ್, ಬಾಸ್ಕಿನ್ ರಾಬಿನ್ಸ್. ನಿನ್ನ ಹಬ್ಬ ಆಯ್ತಲ್ಲ, ನಿನ್ನ ಹಬ್ಬ ಹೊಸ ಹೋಟೆಲ್ ಅಂತಲ್ಲ, ಹಬ್ಬ ಆಯ್ತಲ್ಲ ಹಬ್ಬ. ಪೆಟ್ರೋಲ್ ಬಂಕ್ಗಳೆಲ್ಲ ನಿನ್ನೆ ಇದೆಲ್ಲ ಮಾಡಿ ಪೂಜೆ ಮಾಡ್ರಿ ನಿನ್ನೆ. ಯುವರಾಜ್, ಯುವರಾಜ್ ನೋಡಿ ಎಷ್ಟು ಅಳತವನ, ಕಣ್ಣೀರಲ್ಲಿ ಬಂದವ. ಅದಕ್ಕೆ ಅವನಿಗೆ ಕೊಡ್ಬಾರ್ದಂತ ನಾಟಿಲ್ಲ, ಅದಕ್ಕೋಷ್ಟು ಅಳ್ಳತ್ತನ. ನಮ್ಮ ಏರಿಯಾ ಕಡೆ ಬಂದ್ವಿ, ನಾಗಚಂದ್ರ ಕಡೆ. ಗಾಡಿ ಇಲ್ಲೇ ಪಾರ್ಕ್ ಮಾಡ್ಬಿಟ್ಟು ನಡ್ಕೊಂಡು ಹೋಗವ, ನಿಮ್ಗೆ ಬಿಟ್ಟು ಬಂದ್ಮೇಲೆ ನಡ್ಕೋತ. ಹಾಂ ಅಂದ್ರೆ ಇಲ್ಲೇ ಹಚ್ಬಿಡ್ತಾ. ಚಲೋ, ನಮ್ಮ ಗಾಡಿ ನೆರಳಿಗೆ ಪಾರ್ಕಿಂಗ್ ಆಗೋಯ್ತು. ಇಲ್ಲ ಚಮ್ ಎಲ್ಲ ನೋಡಲಿ. ಅಮ್ಮ ನಡೆ ಮನೆ ಕಡೆಗೆ ಗಾಡಿ ಪಾರ್ಕ್ ಮಾಡಿದೆ. ಐಸ್ ಕ್ರೀಮ್ ತೊಗೊಂಬ, ಐಸ್ ಕ್ರೀಮ್ ತೊಗೊಂಬಾರ. ಯಾವ ಐಸ್ ಕ್ರೀಮ್ ಇಲ್ಲ ಅವನಿಗಿಲ್ಲ, ಅವನಿಗೆ ಇವಾಗ ಸಮಾಧಾನ ಇಲ್ಲ. ಹೋಗಿ ಜೋರಾಗಿ ಊಟ ಮಾಡ್ಬಿಟ್ಟು ನಿದ್ದೆ ಮಾಡ್ಬೇಕಷ್ಟೇ. ಅಂಬಿಕಾ ಮನೆಗೆ ಹೋಗ್ತಾ ಇದ್ದೆ ನಡ್ಕೊಂಡು. ಬಾರಿ ಬಿಸಿಲ ಅಲ್ಲೇ ನಿಂತೈತೆ. ಚಲೋ. ಹೇಯ್ ಅದು ಜಾರ ಮಂಡಿ ಆಡ್ದ ನಾನು ತೆಲ್ ಬಿದ್ದಿ. ಸಾಕಾ ಇನ್ನೂ ಆಡ್ತೆ? ಬಾ ಮನೆಗೆ ನೋಡಿ. ಬಜ್ಜಿ ಹಾಕ್ತಾ ಇದ್ದಾರೆ ನಮ್ಮ ಮಾವ. ಮಿರ್ಚಿ ಬಜ್ಜಿ. ಗುಲ್ಬರ್ಗದಲ್ಲಿ ಹೋಟ್ಲಿತ್ತು ಇವ್ರದ್ದು, ಮಲ್ಲಿಕಾರ್ಜುನ್ ಪ್ರಸನ್ನ ಅಂತ ಹೋಟ್ಲಿತ್ತು. ಆಮೇಲೆ ತಿರ್ಗಾ ಪಲ್ಲವಿ ಹೋಟ್ಲ್ ಅಂತ ಮಾಡಿದ್ರು. ಇವಾಗ ಬಂದು ಬೆಂಗಳೂರಲ್ಲಿ ಇದ್ದಾರೆ ನೋಡಿ. ನನ್ನ ಮಗ ಅಳ್ತವನೆ ಯಾಕೋ. ಅಜ್ವಾಯಿನ್ ಮಿರ್ಚಿ ಬಜ್ಜಿ ಇದು. ಫಸ್ಟ್ ಮುಂಚೆ ಏನು ಹಾಕಿದ್ದು? ಜೀರಿಗೆ. ಈಗ ಅಜ್ವಾಯಿನ್. ಕರಿಬೇವು, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅದ, ಕೊತ್ತಂಬರಿ ಬೇಡ. ಕೈ ಅದಕ್ಕೆ ಮಿರ್ಚಿ ಬಜ್ಜಿ. ಉಳ್ಳಾಗಡ್ಡಿ ಬಜ್ಜಿ ಇಲ್ಲ, ಉಳ್ಳಾಗಡ್ಡಿ ಹೋಗ್ಬೇಕತ್ತ. ಬ್ಯಾಡ ಉಳ್ಳಾಗಡ್ಡಿ ಜಾಸ್ತಿ ಯೂಸ್ ಮಾಡಲ್ಲ. ಪ್ಯಾಕೆಟ್ ತರಿಸಿರೋದು ಅದು ಬಜ್ಜಿ ಹಾಕ್ತೀವಿ ಅಂತ ಇದಕ್ಕೆ. ಇಲ್ಲಾಂದ್ರೆ ಹಳ್ಳ ಬೆಳ್ಳುಳ್ಳಿ ಪೇಸ್ಟೇ ಯೂಸ್ ಮಾಡಲ್ಲ ನಾವು. ಉಪ್ಪು ಅಲ್ಲೇ ಐತಿ, ಉಪ್ಪು ಅರೆ. ಮೆಣಸಿಕಾಯಿ ಎಣ್ಣೆ ಇಡೋದಿತ್ತು. ಮೆಣಸಿಕಾಯಿ ಅಂತ ಅದು ತುಂಬೇ ಇಲ್ಲ ಇಂದ ತುಂಬಿಲ್ಲ, ಹಂಗೆ ಮಾಡ್ತೀವಿ. ನೀನು ತುಂಬಿರೋ ತಗೊಂಡ್ ಬರ್ತಿದ್ವಲ್ಲ, ಎಣ್ಣೆ ಇಡು ಬಂದೆ. ಮೆಣಸಿಕಾಯಿ ತೂತ ಮ್ಯಾಮ ಮೆಣಸಿಕಾಯಿ ಎಸ್ತಾನೆ ಅಲ್ಲೇ ಇಡೋ, ಅವ್ನಿಗೆ ಹೇಗಿಸ್ಬೇಕಾ ಸತ್ಕೋತಾರಂತ ತೆಗಿಬೇಕು. ತುಂಬಿರ್ತಿದ್ದೀನಿ ಅದಕ್ಕೆ ಹಾಗೆ ಹಾಕ್ತಾರೆ ನಮ್ಮ ಮಾವ, ಮಿಸಿ ಮಾವ. ಬಚಾಕ್ ಹಾಕ್ ಹಾಕಿ ಇನ್ನೊಂದು ಹಾಕಿ ನೀವು. ಹಾಕ್ ಬಚಾಕ್, ಇನ್ನೊಂದು ಹಾಕಿ ನೀವು, ಇನ್ನೊಂದು ನೋಡಿ ಪೆಟಕ್ ಹೊಡಿ, ಇನ್ನೊಂದು ಹಾಕ್ ಪೆಟಕ್ ಹಾಕ್. ನಿಮ್ಮ ಅಪ್ಪಗೊಂದು ನೋಡಿ, ನಿಮ್ಮ ಅಪ್ಪ ನಿಮ್ಮ ಅಪ್ಪ ಹೊಡಿ. ಅರೇ ನಿಮ್ಮ ಅಪ್ಪಗೆ ಹಡ್ದಿ ತಪ್ಪಿ ಹೊಡಿತೆ. ನಿಮ್ಮ ಬಾಬಾಗ ಬರ, ನಿಮ್ಮ ಬಾಬಾಗ ನಂಗಂತ ಪಪ್ಪ ಹೊಡಿ, ಪಪ್ಪ ಹೊಡಿ. ಇದು ಬಾರಿ, ಇದು ಬಾರಿ. ನೋಡ್ತಾರ ಹೊಟ್ಟದಿಲ್ಲ. ಇನ್ನೊಂದು ಯುವರಾಜ್, ಇನ್ನೊಂದು ಪಪ್ಪಾಗ ಇನ್ನೊಂದು. ಅವನಿಗೆ ಸಿಕ್ಕಾಪಟ್ಟೆ ಕೋಪ ಬಂದೈತಿ ಇವಾಗ. ಯುವರಾಜ್ ಇನ್ನೊಂದು ಬಂದಾಗಿಂದ ಚೂಡ್ತಾವ್ ನೋಡಿ ಊರಿಂದ. ಪಪ್ಪ ಬಂದಾಗ ಜಗಳ ಕೆದರ್ತಾವನೆ. ಯುವರಾಜ್ ಇನ್ನೊಂದು ಪಪ್ಪಾಗ ಇನ್ನೊಂದು ಹೊಡಿ. ನೋಡಿ ಕಲಿಸ್ತವನೆ ಹೊಡಿ ಅಂತ. ಇನ್ನೊಂದು ಹೊಡಿ. ಮಿಕ್ಸಿಂಗ್ ಆಗಿದೆ, ಎಣ್ಣೆ ಕಾಯಕ್ಕೆ ಇಟ್ಟವ್ರೆ, ಮೆಣಸಿಕಾಯಿ ಇದಾವೆ. ಯುವರಾಜ್ ಇನ್ನೊಂದು ಪಪ್ಪಾಗ. ಮಮ್ಮಿಗಂದ್ರೆ ಗಿಡ್ಡಿ ಹೊಡಿಯೋದು ಕಾಣಿಸ್ತಾನೆ, ಪಪ್ಪಗಂದ್ರೆ ಯುವರಾಜ್ ಮಮ್ಮಿ ಹೊಡಿತಿ, ಪಪ್ಪ ಹೊಡಿತಿ. ನಿನಗೆ ಹೊಡಿತಾನೆ ಪೈಲೆ, ನಿನಗೆ ಹೊಡಿಸ್ತಾನೆ. ಹೊಡಸು ನೋಡ ಯುವರಾಜ್, ನಾನೇ ಹೊಡಿತಿ. ಹೊಡಿ ಮಗ, ಹೊಡಿ ಅವನಿಗೆ, ಹೊಡಿ ಪೆಟಕ್ ಪೆಟಕ್ ಅವನಿಗೆ. ನಿಂಗೆ ನೋಡ್ರಿ ಅನ್ಸ್ತಾನೆ. ಯುವರಾಜ್ ಹೊಡಿಯೋ ಮಾಮಗ. ಈಗ ಮಿಸಿ ಮಾಮ ಆಗೋನ ಇವಾಗ ಯಾಕೋ.
ಸ್ಟಾರ್ಟ್ ಮಾಡ್ತಾನೆ ಇವಾಗ. ಅಳು ಸ್ಟಾರ್ಟ್ ಆಯ್ತು, ಅಳು ಸ್ಟಾರ್ಟ್ ಆಯ್ತು. ಆಯ್ತು, ಬಂತು 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 ಬಂತು. ನಿದ್ದೆ ಬರ್ತಾ ಇದೆ ಅನ್ಸುತ್ತೆ ಮೋಸ್ಟ್ಲಿ, ಯಾಕೋ ಅಳ್ತವನೆ ಅಂದ್ರೆ. ನೋಡು ಮಗ ಅಲ್ಲಿ ಪುಣ್ಯಕೋಟಿ ಕಥೆ ಹೆಚ್ಚು ನೋಡಿ. ಕೂಡು ಕುಂತ್ ನೋಡು, ಮಕ್ಕೋ ಇಲ್ರು. ಬಜ್ಜಿ ಹಾಕ್ತಾ ಇದೆ ನಮ್ಮ ಮಾವ, ಮೀಸೆ ಮಾವ ಅಂತಾರೆ ನೋಡಿ. ಮಿರ್ಚಿ ಬಜ್ಜಿ. ಎಣ್ಣೆ ಕಡಿಮೆ ಅದ, ಸಾಕು, ಜಗ್ಗಿ ಎಣ್ಣೆ ಹಾಕ್ಬಾರ್ದು. ಮೆಣಸಿಕಾಯಿ ಬೇಕಾ ನೋಡಿ ಇನ್ನೊಂದು ಸ್ವಲ್ಪ. ಇಲ್ಲೇ ಅವಲ್ ಮನಾರ್ ಒಂದೊಂದೇ ಹಾಕಪ್ಪ, ಎರಡೆರಡು ಹಾಕ್ಬಣ್ಣಿ. ಎಡ್ಡೆಲ್ಲ ಹಾಕ್ಲತ್ತಿ. ಎಣ್ಣೆ ಕೈ ಇಟ್ಟಿಗೆ ಈ ಎಣ್ಣೆಗೆ ಇಟ್ಟರೆ ಏನೋ ಅಲ್ಲ. ಬಜ್ಜಿ ಹಾಕೋರು ಇವ್ರಂತೆ, ತೆಗಿಯೋರು ಇವ್ರಂತೆ. ತಿಮ್ಮರಿ ತಿಮ್ಮೋರ್ ನಾವಂತೆ. ಅವನೇ ತೆಗೆದಿತ್ತು ಮಗನಿಗೆ. ಉದ್ದಕ್ಕೂ ಮೆಣಸಿಗೆ ತೆಗಿತ್ತ. ಏ ಈ ಕಡೆ ಎಲ್ಲ ಉದ್ದವನು ಸಿಗ್ತಾವ, ಸಿಗ್ತಾವ ನೀ ಉದ್ದವನ ಅಂತ. ಅಲ್ಲಿ ಆ ದುಕಾನಕ್ಕೆ ಹೋದೆವ, ಹಿಂಗೆ ಇದ್ದೀವ. ಇವೇ ಚಂದ ಬಂದವ, ಚಂದ ಬಂದಿಲ್ಲ. ಓಕೆ, ವಿತೌಟ್ ಸೋಡಾ. ಇದು ಸೋಡಾ ಹಾಕಿರೋದು. ಸೋಡಾ ಹಾಕಿದ್ಕೆ ಒಂಚೂರು ಉಪ್ತವೆ. ನನ್ನ ಮಗ ಯಾಕೋ ಸೈಲೆಂಟ್ ಆಗವನೆ. ಟಿವಿ ಮೇಲೆ ಪುಣ್ಯಕೋಟಿ ಹಚ್ಚಿದೀವಿ, ನೋಡ್ತಾ ಇದ್ದಾನೆ. ಯುವರಾಜು ಒಳ್ಳೆ ಕಿರಿಕಿರಿ ಮಾಡ್ತಾವನೆ ಯಾಕೋ. ಮನೇನೆ ಅಂತರ ಕಚ್ಕೊಂಬಂದು ಆದ್ರೂ ಮತ್ತೆ ಸ್ಟಾರ್ಟ್ ಮಾಡವನು. ಆ ಕಡೆ ತೆಗಿಯೋಕ್ಕೂ ರೆಡಿ ಇದ್ದಾರೆ, ಈ ಕಡೆ ಹಾಕಕ್ಕೂ ರೆಡಿ ಇದ್ದಾರೆ. ಒಂದು 4 ಬಜೆ ಹಾಕಕ್ಕೆ ಇಬ್ರು ನಿಂತವ್ರೆ. ಮಲ್ಲಿಕಾರ್ಜುನ್ ಪಾಟೀಲ್ ನವದ್ಗಿ. ಏನ್ ಮಗ ಗಾಡಿ ಆಡ್ತೀಯಾ? ಅಲ್ವಾ, ಅದಕ್ಕೆ ಶೇಂಗಾ ಹೋಳಿಗೆ ಮಾಡಿವಿ. ಈ ಕಡೆ ಏನೋ ಅಂತಾರ ಕಾಯಿ ಹೋಳಿಗೆ ಅಂತಾರಲ್ಲ. ಕಾಯಿ ಹೋಳಿಗೆನ ನಮ್ಮಲ್ಲಿ ಶೇಂಗಾ ಹೋಳಿಗೆನೆ ಅಂತಾರ. ಶೇಂಗಾ ಹೋಳಿಗೆ ಯಾಕೆ ಮಾಡೋದಕ್ಕೆ ಶೇಂಗಾ ಹೋಳಿಗೆ ಅಂತ. ತಗೊಳ್ಳಿ ನೀವು ತಿನ್ನಿ ಶೇಂಗಾ ಹೋಳಿಗೆ. ಶೇಂಗದ ಹೋಳಿಗೆ ದೋಸೆ ತೆಗೆದಿದ್ರಿ. ಹೆಂಡತಿ ಮಾಡೋಳೆ. ನನ್ನ ಮಗ ಬೇಕಂತ ತಿಂತಾನೆ, ತಿನ್ನನೇ ಇಲ್ಲ, ಸುಮ್ಮನೆ ನಾಟಕ ಮಾಡ್ತಾನೆ. ಬರ್ರಿ ಉಪ್ಪು ನಮ್ಮೂರ ಕಡೆ 1 ರೂಪಾಯಿ ಮಸಾಲೆ ಪ್ಯಾಕೆಟ್ ಸಿಗುತ್ತೆ, ಅದು ಚೆನ್ನಾಗಿರುತ್ತೆ. ಉಪ್ಪು ಖಾರ ಹಾಕಿದ್ರೆ ಚೆನ್ನಾಗಲ್ಲ. ಪ್ರಿಯ ಮಸಾಲೆ ಏನು ನಮ್ಮ ಮಾವ ಹೆಸರು ಬರೀತಾನ. ಅವ್ವ ತಿಂದ್ಬಿಟ್ಟು ಅಷ್ಟೇ ಮುಗ್ದೈತಿ ಕತೆ. ಸ್ವಲ್ಪ ಉಪ್ಪು ಕಮ್ಮಿ ಆಗ್ಯಾವ. ನಾನು ತಿನ್ನಲ್ಲ, ನೀವೇ ತಿನ್ರಿ. ತಿನ್ನಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟವಳೆ. ಸಾಲ್ದು ಖಾರ ಅಂತ ಉಪ್ಪು ಖಾರ ಮಿಕ್ಸ್ ಮಾಡ್ಕೊಂಡು ತಿಂತವಳೆ. ಹಂಗಿದ್ರೆ ಮೆಣಸಿನ್ಕಾಯಿ ತಿನ್ನೋಲ್ಲ. ಜಾಸ್ತಿ ಖಾರ. ನನ್ನ ಮಗನ ಮೊಬೈಲ್ ಬೇಕಾಳ್ತವನೆ. ಬಜ್ಜಿ ಬೇಡ ಅವನಿಗೆ. ಬಜ್ಜಿ ಏನು ಬೇಡ. ನೆನೆಸ್ಕೊ ಸುಮ್ಮನೆ ವೇಸ್ಟ್ ಅವು. ಮತ್ತು ಮಿರ್ಚಿ ಬಜ್ಜಿ ವೇಸ್ಟ್ ಸುಮ್ಮನೆ. ಇಷ್ಟು ಹೇಳ್ಬಿಟ್ಟು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್, ಸಿ ಯು, ಟೇಕ್ ಕೇರ್, ಬಾಯ್. ಮಗ ಒಂಚೂರು ನೋಡಿ ನೀರು ಕುಡಿತವನೆ. ಬಾಯ್ ಮಾಡು ಮಗ. ಯುವರಾಜ್ ಬಾಯ್. ಯುವರಾಜ್ ಬಾಯ್ ಬಾಯ್ ಬಾಯ್. ಬಾಯ್. ನನ್ನ ಮಗನು ಬಾಯ್ ಅಂದ ನೋಡಿ.